ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆ ಶುರುವಿನಲ್ಲಿ ವಿದ್ಯಾ ಅವ್ರ ಫ್ಯಾಮಿಲಿ ಎಲ್ಲರೂ ಸಹ ಗೇಟ್ ಹತ್ರ ನಿಂತಿರ್ತಾರೆ. ವಿದ್ಯಾ ಅವ್ರ ಅಮ್ಮ ವಿದ್ಯನ್ಗೆ ಹೇಳ್ತಾಳೆ, ನೀನು ಸಣ್ಣ ತಪ್ಪು ಮಾಡಿಬಿಟ್ಟೆ. ಗಂಡ ಒಂದು ಮಾತು ಹೇಳ್ತಾನೆ, ಅದಕ್ಕೆ ನೀನು ವಿದ್ರುತವಾಗಿ ಆ ಥರ ಮಾತಾಡಬಾರ್ದಿತ್ತು ಅಂತ ಹೇಳಿ ವಿದ್ಯಾ ಅವ್ರ ಅಮ್ಮ ವಿದ್ಯನ ಹತ್ರ ಹೇಳಿದ್ದಕ್ಕೆ ವಿದ್ಯಾ, ಕಷ್ಟನೋ ಬಡತನನೋ ಅನುಸರಿಸ್ಕೊಂಡು ಹೋಗ್ಬೋದು ಕಣವ, ಆದರೆ ಇಡೀ ಊರವ್ರ ಮುಂದೆ ನನ್ನ ಮೇಲೆ ಅನುಮಾನ ಪಟ್ಟು ಅವಮಾನ ಮಾಡಿ ಸಂಬಂಧನೇ ಬೇಡ ಅಂತ ಹೇಳಿದವ್ರ ಜೊತೆ ಹೆಂಗವ ನಾನು ಅನುಸರಿಸ್ಕೊಂಡು ಹೋಗಲಿ. ಅದಕ್ಕೆ ನಾನು ಎಷ್ಟೊಂದು ಸಲ ಕ್ಷಮೆ ಸಹ ಕೇಳಿದ್ದೀನಿ. ನೀವು ಸಹ ಕಾಲಿಗೆ ಬಿದ್ದು ಅವ್ರ ಮನಸ್ಸು ಬದಲಾಗಲಿಲ್ಲ ಅಂತ ಹೇಳಿದ್ರೆ ನಾನುವೇ ಎಷ್ಟು ಅಂತ ತಾಳ್ಮೆ ತಗೊಳ್ಳಿ ಹೇಳು. ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಕೋರ್ಟಲ್ಲಿ ನಾನು ಕೇಳಿರೋದು ನನ್ನ ಮಗಿಗೆ ಅಪ್ಪ ಬೇಕು ಅಂತ ಅಷ್ಟೇ, ನನಗೆ ಗಂಡ ಬೇಕು ಅಂತ ಅಲ್ಲ. ಸ್ವಾಭಿಮಾನನ ಬಿಟ್ಟು ಅನುಸರಿಸ್ಕೊಂಡು ಹೋಗುವಂಥದ್ದು ನನಗಿಲ್ಲ. ಈ ವಿಷಯವಾಗಿ ನನಗೇನು ಹೇಳಕ್ಕೆ ಬರಬೇಡ ನೀನು ಅಂತ ಅವ್ರ ಅಮ್ಮನಿಗೆ ಉತ್ತರ ಕೊಟ್ಬಿಡ್ತಾಳೆ ವಿದ್ಯಾ. ಇನ್ನು ವಿದ್ಯನ್ ತಂಗಿ ಮಾತಾಡೋಕ್ಕೆ ಬಂದಿದ್ದಕ್ಕೆ, ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರು, ಮನಸ್ಸಲ್ಲಿ ಎಷ್ಟು ನೋವು ಅನುಭವಿಸ್ತಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಭದ್ರ ಅಲ್ಲಿಗೆ ಬರ್ತಾನೆ. ಭದ್ರ ಅಲ್ಲಿ ಬಂದು ಚೆಲ್ವನ್ಗೆ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯೋಗ್ಯತೆ ಮೀರಿ ಸಂಬಂಧ ನೋಡಬೇಕು ಅಂತಾರೆ, ಆದ್ರೂ ನೀನು ಸಂಬಂಧ ಮಾಡಿದ್ದಕ್ಕೆ ನಿಮಗೆಲ್ಲ ಎಷ್ಟು ಸಹಾಯ ಮಾಡಿದೆ, ಆದರೆ ನೀವು ಎಷ್ಟೆಲ್ಲ ಮರ್ಯಾದೆ ಕೊಟ್ಟು ನಾವು ಆದರೆ ನೀನು ಕೈ ಆರೋದಕ್ಕೂ ಮುಂಚೆನೇ ಎಷ್ಟು ಕಳಂಕ ತಂದೆ, ದ್ರೋಹ ಮಾಡಿಬಿಟ್ಟೆ ನೀನು ಅಂತ ಭದ್ರ ಚೆಲ್ವನಿಗೆ ಬೈತಾನೆ. ಅದಕ್ಕೆ ಚೆಲ್ವ, ನನ್ನಿಂದ ಸಾನೇ ದೊಡ್ಡ ಅಪರಾಧ ಆಗಿದೆ ಅಂತ ನನಗೂ ಗೊತ್ತು ಅಳಿಯಂದ್ರೆ ಅಂತ ಹೇಳ್ತಾನೆ. ಚೆಲ್ವ ಹೇಳ್ತಾನೆ, ನಾನು ಜೈಲಿಗೆ ಹೋಗ್ಬಿಟ್ಟು ಬಂದಿದ್ದೀನಿ, ನಿಮ್ಗಳ ಕಾಲಿಗೆ ಅಡ್ಬಿದ್ದಿದ್ದೀನಿ, ಅದಕ್ಕೂ ನಿಮಗೆ ಸಮಾಧಾನ ಆಗಲಿಲ್ಲ ಅಂತ ಹೇಳ್ತಾರೆ. ನಿಮಗೆ ಮನಸ್ಸಿಗೆ ಬಂದಷ್ಟು ಶಿಕ್ಷೆ ಕೊಡಿ ನನಗೆ. ನೀನೇನೋ ಹೇಳ್ತಾ ಇದೆಯಾ, ಅಪ್ಪಿತಪ್ಪಿ ಏನಾದರೂ ಅಪ್ಪಯ್ಯ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಿದ್ದರೆ ಅದ್ರ ಬಗ್ಗೆ ನಿನಗೆ ಜ್ಞಾನ ಇತ್ತಾ? ಏನು ಮಾಡೋದು, ಏನು ಮಾಡಬೇಕಾಗಿತ್ತು ಹೇಳು. ಇಲ್ಲಿ ನೋಡು, ನಿಮ್ಮ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ. ತಲೆ ಕೆಟ್ಟು ಅನಾಹುತ ಮಾಡೋಕ್ಕಿಂತ ಮುಂಚೆ ಈ ಅಟ್ಟೆಯಿಂದ ಇಲ್ಲಿಂದ ಹೊರಟೋಗ್ಬಿಡಿ ಅಂತ ಭದ್ರ ಹೇಳಿ ಹೊರಟುಬಿಡ್ತಾನೆ ಅಲ್ಲಿಂದ. ಇನ್ನು ವಿದ್ಯಾರಮ್ಮ ಹೊರಡ್ತೀನಿ ಅಂತ ಹೇಳ್ತಾಳೆ. ಇನ್ನು ವಿದ್ಯಾ, ನಾನು ಕಾಲೇಜಿಗೆ ತಪ್ಪಿಸ್ಕೊಳ್ಳೋದಿಲ್ಲ, ನನಗೆ ನನ್ನ ಮಗುಗೆ ಆಧಾರವಾಗಿರೋದೇ ಓದು. ಸರಿ ಕಣವ, ಅದು ಬಿಡು, ಅಜ್ಜಿಗೆ ಹುಷಾರಿಲ್ಲ ಅಂತ ಹೇಳಿದ್ಯಲ್ಲ, ಫಸ್ಟ್ ಹೋಗಿ ಆಸ್ಪತ್ರೆಗೆ ತೋರಿಸು ಅಂತ ವಿದ್ಯಾ ಹೇಳಿದ್ದಕ್ಕೆ ವಿದ್ಯಾ ಅವ್ರ ಅಮ್ಮನೂ ಸಹ ಸರಿ ಆಯಿತು, ಇವಾಗ ಹೋಗ್ತಿದ್ದಂಗೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇನ್ನು ಸಾವಿತ್ರಿ ಶಿವರಾಮನ ಮುಂದೆ ನಿಂತ್ಕೊಂಡು ಅಮ್ಮ ಮಾಡಿದ್ನೆಲ್ಲ ಹೇಳ್ತಾ ಇರ್ತಾಳೆ. ನೋಡು, ಸತ್ತಂಗೆ ನಾಟಕ ಮಾಡಿಬಿಟ್ಲು, ಕೂಲಿಂಗ್ ಗ್ಲಾಸ್ ಹಾಕೊಂಡು ಎಲ್ಲಾನು ನೋಡೋಂಗೆಲ್ಲ, ಎಲ್ಲರ ಮಾತು ಕೇಳೋಂಗೆಲ್ಲ ಮಾಡಿ ಎಂಥ ಮೋಸ ಮಾಡಿಬಿಟ್ಲು ನೋಡು ಅಂತ ಹೇಳಿ ಸಾವಿತ್ರಿ ಅವ್ರ ಅಮ್ಮ ಸತ್ತಿರೋದು ನಾಟಕದ ಬಗ್ಗೆ ಶಿವರಾಮೇಗೌಡನ ಹತ್ರ ಚುಚ್ತಾ ಇರ್ತಾಳೆ. ಇನ್ನು ಈಶ್ವರಿನ ಮಧ್ಯೆ ಮಾತಾಡ್ತಾಳೆ, ಅತ್ತೆ ಮಾಡಿದ್ದು ತಪ್ಪು ಬಾವ, ನಿಮ್ಮ ಘನತೆ ಗೌರವ ಏನಾಗಬೇಕು ಹೇಳಿ, ಇದೆಲ್ಲ ಆಲೋಚನೆ ಅವ್ರಿಗೆ ಇರಬೇಕಾಗಿತ್ತಲ್ವಾ, ಅವರು ಸಹ ಯೋಚನೆ ಮಾಡ್ಬೋದಾಗಿತ್ತು, ಯೋಚನೆ ಮಾಡದೆ ಈ ಥರ ಮಾಡಿಬಿಟ್ರಲ್ಲ ಬಾವ ಅಂತ ಹೇಳಿ ಈಶ್ವರಿನೂ ಸಹ ಚುಚ್ಚು ಮಾತುಗಳನ್ನ ಹೇಳ್ತಾಳೆ. ಈಶ್ವರಿ ಮನೆ ಮಾನ ಮರ್ಯಾದೆ ಬಗ್ಗೆ ಅತ್ತೆ ಯೋಚನೆ ಮಾಡಿದಿದ್ರೆ ಈ ಕೆಲಸ ಮಾಡ್ತಾ ಇರಲಿಲ್ವೇನೋ ಅಂತ ಹೇಳ್ತಾಳೆ. ಇನ್ನು ವಿನಂತಿ ಅಮ್ಮಮ್ಮ ಮಾಡಿರೋದನ್ನ ನಡೆಸ್ಕೊಂಡು ನೋಡಿದ್ರೆ ಅವಳನ್ನ ಜೀವಂತವಾಗಿ ಸಾಯಿಸ್ತೀನಿ ಅಂತ ಹೇಳೋದಕ್ಕೆ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಶಿವರಾಮೇಗೌಡ, ಏನು ಮಾತಾಡ್ತಿದ್ಯಾ ಅಂತ ಜ್ಞಾನ ಇರಲಿ ನಿನಗೆ ಅಂತ ಹೇಳಿ ವಿನಂತಿಗೆ ಬೈತಾನೆ. ಇನ್ನು ಚಿತ್ರನು ಹೇಳ್ತಾಳೆ, ಅವ್ರು ಮಾಡಿರೋದನ್ನ ನೋಡಿದ್ರೆ ಯಾರಕ್ಕೇ ಕೋಪ ಬರಲ್ಲ ಹೇಳಿ, ಇದರಿಂದ ನಿಮಗೇನಾದರೂ ಆಗ್ಬಿಟ್ಟಿದ್ರೆ ಅಂತ ಹೇಳಿ ಶಿವರಾಮೇಗೌಡನಿಗೆ ಚಿತ್ರ ಹೇಳಿದ್ದಕ್ಕೆ ಶಿವರಾಮೇಗೌಡ, ಹೌದು, ಏಜ್ ಆದವರು ವಯಸ್ಸಾದಂತೆ ಚಿಕ್ಕ ಮಕ್ಕಳು ಥರ ಆಡ್ತಾರೆ ಅಂತ ಕೇಳಿದ್ದೆ, ಆದರೆ ಈ ಥರ ಆಡ್ತಾರೆ ಅಂತ ಇದೇ ಫಸ್ಟ್ ನೋಡಿದ್ದು ನಾನು. ನಮ್ಮವ್ವ ಒಳ್ಳೆ ಸಣ್ಣ ಇಕ್ಳು ಹಠ ಮಾಡೋ ಥರ ನಿಂತ್ಕೊಂಡು ಹೆಂಗಾದ್ರೂ ಅವರಿಬ್ಬರನ್ನ ಸಂಬಂಧನ ಸರಿ ಮಾಡಬೇಕು ಅಂತ ಹೇಳಿ ಹಠ ಹಿಡಿದು ನಿಂತ್ಬಿಟ್ಟವಳೆ. ಅವ್ವ ಎದ್ದಿದ್ದು ನೋಡಿ ನನಗೆ ಬಹು ಸಂತೋಷ ಆಯಿತು. ನಮ್ಮವ್ವ ಬದುಕವಳೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡು ಇದನ್ನು ಎಲ್ಲರೂ ಮರ್ತುಬಿಡಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳಿ ಶಿವರಾಮೇಗೌಡ ಎಲ್ಲರಿಗೂ ಸಹ ಹೇಳ್ತಾನೆ. ಇನ್ನು ಈಶ್ವರಿ ಮತ್ತು ಚುಚ್ಚು ಮಾತನ್ನ ಹೇಳ್ತಾಳೆ, ಸರಿ ಬಾವ, ಆದರೆ ನಿಮ್ಗೆ ಅವಮಾನಕ್ಕೆ ಏನು ಮಾಡೋದು ಅಂತ ಹೇಳ್ತಾನೆ. ಅದಕ್ಕೆ ಶಿವರಾಮೇಗೌಡ, ನಮ್ಮವ್ವ ಬದುಕವಳೆ ಅನ್ನೋದಕ್ಕಿಂತ ನಿಮಗೆ ಅವಳು ಮಾಡಿದ ಚೇಷ್ಟೆನೇ ದೊಡ್ಡದಾಗಿದೆ ಅಂತ ಕಾಣಿಸ್ತಾ ಇದೆ ಅಂತ ಹೇಳಿ ಶಿವರಾಮೇಗೌಡ ಹೇಳಿದ್ದಕ್ಕೆ, ಒಳ್ಳೇದಾಯಿತು ಅಂತ ಯೋಚನೆ ಮಾಡಿ ಪದೇ ಪದೇ ಅದೇ ಸುದ್ದಿ ತಗೊಂಡು ಎಲ್ಲರೂ ಮಾತಾಡಬೇಡಿ ಅಂತ ಎಲ್ಲರಿಗೂ ಮುಖ ಕೊಡ್ದಂಗೆ ಶಿವರಾಮೇಗೌಡ ಹೇಳಿದ್ರೆ, ಇನ್ನು ಮೋನ, ರೀ ಅವರು ಹುಡುಗಂಟಕ್ಕೆ ಹಿಂಗೆಲ್ಲ ಮಾಡ್ತಾರಾ, ಅವರಿಬ್ಬರು ಒಂದಾಗಲಿ ಅಂತ ಹೇಳಿ ಅವ್ರ ಮೇಲಿರೋ ಪ್ರೀತಿಯಿಂದ ಅವ್ರು ಹಿಂಗೆಲ್ಲ ಮಾಡೋರೆ ಅಷ್ಟೇ ಅಂತ ಹೇಳಿ ಮೋಹನ ಹೇಳಿದ್ದಕ್ಕೆ, ಇನ್ನು ಗೋವಿಂದ, ನೀವಿಬ್ಬರು ಯಾಕೆ ಇನ್ನು ಮನೆ ಒಳಗಡೆನೇ ಇದ್ದೀರಲ್ಲ, ಸಾವು ಅಂತ ಸುದ್ದಿ ಕೇಳಿ ಮನೆ ಒಳಗಡೆ ಬಂದ್ರಿ ಸರಿ, ಈಗ ಅದೆಲ್ಲ ಮುಗ್ದೋಯ್ತಲ್ಲ, ಈಗ ಶೆಡ್ ಒಳಗಡೆ ಹೋಗುತ್ತಾನೆ ನೀವುಗಳು ಅಂತ ಹೇಳಿ ಗೋವಿಂದ ಈಶ್ವರಿಗೂ ಚಿತ್ರಂಗೂ ಹೇಳ್ತಾನೆ. ಶಿವರಾಮೇಗೌಡ ಹೋಗ್ತಾರೆ. ಇನ್ನಾದರೂ ಸಹ ಇವರಿಬ್ಬರು ಸಹ ಹೋಗೋಕ್ಕೆ ಹೊರಡಲ್ಲ. ಆವಾಗ ಈಶ್ವರಿನ ಮತ್ತು ಚಿತ್ರನ್ನ ನೀವು ಹೋಗ್ತಾ ಇರಿ ಇಲ್ಲಿಂದ ಅಂತ ಹೇಳಿ ಕೈನ ನೂಕ್ತಾನೆ ಗೋವಿಂದ. ಇನ್ನು ಸಾವಿತ್ರಿ ಖುಷಿ ಪಡ್ತಿರ್ತಾಳೆ, ಅಣ್ಣ ಒಳ್ಳೆ ನಿರ್ಧಾರ ತಗೊಂಡ, ಅಂತೂ ಇಂತೂ ಅವರಿಬ್ಬರನ್ನು ಶೆಡ್ಗೆ ಕಳಿಸೋದನ್ನ ಈ ಅಟ್ಟಿಗೆ ನಾನೇ ಇನ್ನು ಮಹಾಲಕ್ಷ್ಮಿ ಅಂತ ಹೇಳಿ ಬೀಗ್ತಿರ್ತಾಳೆ ಸಾವಿತ್ರಿ. ಇನ್ನು ಮೋಹನ ಅಜ್ಜಮ್ಮನ ಹತ್ರ ಬಂದು, ನಿಮ್ಮ ಆರೋಗ್ಯ ಮುಂಚೆನೇ ಸರಿ ಇಲ್ಲ, ಫಸ್ಟು ಊಟ ಮಾಡಿ ಮಾತ್ರೆ ತಗೊಳ್ಳಿ ಬನ್ನಿ ಅಂತ ಹೇಳಿ ಅಜ್ಜಮ್ಮನ ಕರೆದಿದ್ದಾಳೆ. ಅಜ್ಜಮ್ಮ ಅದಕ್ಕೆ ಇನ್ನು ಊಟ ಮಾಡಿ ಚೆನ್ನಾಗಾಗಿ ಏನು ದೇಶ ಆಡಬೇಕಾದತೆ,
ಇದೆಲ್ಲ ನೋಡಿಕೊಂಡು ಬದುಕಿರೋಕ್ಕಿಂತ ಒಂದೇ ಸಲ ಕಣ್ಮುಚ್ಚಿಬಿಟ್ರೆ ಸಾಕು ಅನ್ನಿಸ್ಬಿಡ್ತೈತೆ ಅಂತ ಅಜ್ಜಮ್ಮ ಮೋಹನ ಹತ್ರ ಹೇಳಿದಕ್ಕೆ, ಮೋಹನ ನಾನು ನಿಮ್ಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಅವರಿಬ್ಬರನ್ನ ಒಂದು ಮಾಡೋಕ್ಕೆ ನೋಡಿದ್ದು ತಪ್ಪಲ್ಲ, ಆದರೆ ಮಾಡಿದ್ದು ಪ್ರಯತ್ನ ಮಾಡಿದ ದಾರಿ ಇದೆಯಲ್ಲ ಅದು ತಪ್ಪು. ನಿಮಗೆ ಹಂಗೆ ಆಗದೆ ಅಂದಾಗ ನನ್ನ ಜೀವನ ಹೊರಟೋದಂಗೆ ಆಯಿತು ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಈಶ್ವರಿ ಮತ್ತು ಸಾವಿತ್ರಿ ಇಬ್ಬರು ಸಹ ಬಾಗಿಲಿಂದ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದಾರೆ. ಇನ್ನು ಸಾವಿತ್ರಿ ಈಶ್ವರಿ ಹತ್ರ ಹೇಳ್ತಾಳೆ, ನಮ್ಮ ಅವ್ವನಿಗೆ ಸರಿಯಾಗಿ ಜಾಡ್ಸಿದ್ರೇ ಇವಾಗ ಬುದ್ಧಿ ಬರೋದು ಅಂತ. ಅವಾಗ ಈಶ್ವರಿ ಇನ್ನೊಂದ್ಸಲ ಮೂರಡಿ ಪರವಾಗಿ ಮಾತಾಡಬಾರ್ದು, ಆ ರೀತಿ ಮಾಡಬೇಕು ಅಂತ ಈಶ್ವರಿ ಸಾವಿತ್ರಿ ಹತ್ರ ಹೇಳ್ತಾಳೆ. ಇನ್ನು ಅವರು ಒಳಗಡೆ ಬಂದ ತಕ್ಷಣ ಅಜ್ಜಮ್ಮ ನಿಂತ್ಕೊಂಡು ಫುಲ್ ಕೋಪದಲ್ಲಿ ಬನ್ನಿ ಬನ್ನಿ ಬಂದ್ರಾ ಬನ್ನಿ ಬನ್ನಿ ಅಂತ ಹೇಳಿ ಫುಲ್ ಅವ್ರನ್ನ ಫಾಲೋ ಮಾಡ್ಕೊಂಡು ಹಿಂದಿಂದೆ ಹೋಗ್ತಾ ಇರ್ತಾರೆ. ಸದ್ದು ಬಾಯಿಂದ ಒಂದು ಸುಳ್ಳು ಬರಬಾರ್ದು, ಹಂಗೆ ಹೊಡಿತೀನಿ. ಅಜ್ಜಿ ಕೋಪ ಮಾಡ್ಕೊಂಡಿರೋದಕ್ಕೆ ಮೋಹನ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಸುಮ್ಮನಿರಿ ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಮ್ಮ, ನೋಡು ಮೋಹನ ನೀನು ಸುಮ್ಕಿದ್ಬಿಡು, ಮನೆ ಹಾಳ್ರು ಮಾತಾಡ್ತಿರ್ಬೇಕಾದ್ರೇ ರಕ್ತ ಕುದೀತಾ ಇತ್ತು ಅಂತ ಅಜ್ಜಮ್ಮ ಅವ್ರನ್ನ ನೋಡಿಕೊಂಡು ಬೈತಾ ಇರ್ತಾಳೆ. ಅಷ್ಟರಲ್ಲಿ ಮೋಹನ ಬಂದ್ಬಿಟ್ಟು ಅತ್ತೆ ನೀವು ಬಂದು ಸುಮ್ಮನೆ ಕೂತ್ಕೊಳ್ಳಿ ಬನ್ನಿ ಅಂತ ಕೈ ಹಿಡಿದು ಸೋಫಾ ಮೇಲೆ ಕೂರಿಸ್ತಾಳೆ. ಅದಕ್ಕೆ ಅಜ್ಜಮ್ಮ, ಏನೇ ತೊಡಗಾಲಿ, ನಾನು ಯಾವಾಗ ನಿನಗೆ ಮಂಡ್ಯದಲ್ಲಿ ಬಂಗ್ಲೆ ಕಟ್ಟಿಸ್ಕೊಡ್ತೀನಿ 20 ತೊಲ ಚಿನ್ನ ಕೊಡ್ತೀನಿ ಅಂತ ನಾನು ಯಾವಾಗ ಹೇಳಕ್ಕೆ ಬಂದಿದ್ದೆ ನಿನಗೆ? ಪೊರ್ಕೆ ಕಿತ್ತೋಯ್ತದೆ. ತಿರ್ಗಾ ಸುಳ್ಳು ಹೇಳಿದ್ರೆ ನನಗೆ ವಯಸ್ಸಾಗಿರ್ಬೋದು, ಆದರೆ ನಿಮ್ಮಂಗೆ ಆಸ್ತಿ ಹುಚ್ಚನ್ನ ಇಡಿಸ್ಕೊಂಡು ನನ್ನ ಬುದ್ಧಿಗೆ ತುಕ್ಕಾಗಿಲ್ಲ. ನೀನೇನೇ ಪರ್ತೆ ಇಲ್ಲದೇ ನಾಟಕ ಆಡೋದಕ್ಕೆ ಶುರು ಹಚ್ಕೊಬಿಟ್ಟಿದ್ದೆ ಅಂತ ಹೇಳಿ ಇನ್ನು ಈಶ್ವರಿಗೆ ಕ್ಲಾಸ್ ತಗೋತಿದ್ದಾಳೆ. 5 ತೊಲನ ಮೋಹನಂಗೆ ಕೊಟ್ಬಿಟ್ಟು 5 ತೊಲನ ಈ ಮನೆ ಆಳು ಕೊಟ್ಬಿಟ್ಟು ಇನ್ನು 5 ಉಳಿದಿರೋದನ್ನೆಲ್ಲ ಉಂಡೆನ ನೀನು ಹಿಡ್ಕೊ ಅಂತ ನಾನು ಯಾವಾಗಲೇ ಹೇಳಿದ್ದೆ. ಬೋರ್ ಹಾಕ್ಸಿ ನೆಲ ಉಳು ಅಂತ ಚೆನ್ನಪ್ಪನ ತೋಟನ ನಿನಗೆ ಯಾವ ಹೆಸ್ರಿಗೆ ಬರೆದಿದ್ದೆ ನಾನು? ಒಂದು ಸಲನಾದರೂ ನೀನು ಚೆನ್ನಪ್ಪನ ಕಟ್ಟೆ ಹೊಲನ ನೋಡಿದ್ಯಾ ಅಂತ ಹೇಳಿದಕ್ಕೆ ಈಶ್ವರಿ ಅಲ್ಲ ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಮಾತಾಡಿದ್ರೆ ಬಾಯಿ ಸಿಗ್ದಾಕ್ಬಿಡ್ತೀನಿ ನಿಮ್ಗೆಲ್ಲರಿಗೂ ಅಂತ ಹೇಳಿ ಅಜ್ಜಮ್ಮ ಬಾಯಿ ಮುಚ್ಚಿಸ್ತಾರೆ. ಹೆಂಗಿದ್ರು ಸತ್ತೋಗೋಳೆ ಎದ್ದು ಬಂದು ಹೇಳೋಳೆ ಅಂತ ಹೇಳಿ ಕೊನೆ ಆಸೆ ಅಂತ ಹೇಳಿ ಎಂಥ ನಾಟಕ ಆಡ್ಬಿಟ್ರಿ ನೀವಿಬ್ರು. ಒಂದು ತಿಳ್ಕೊಬಿಡಿ, ನಾನೇನಾದರೂ ನಿಜವಾಗ್ಲೂ ಸತ್ತಿದ್ರೆ ನಿಮ್ಮ ನಾಟಕನೆಲ್ಲ ನೀವೇನಾದರೂ ಈಡೇರಿಸ್ಕೊಂಡಿದ್ರೆ ಅಕಸ್ಮಾತ್ ನಾನು ದೆವ್ವ ಆಗಿ ನಿಮ್ಮನ್ನ ಹಿಡ್ಕೊಳ್ಳದೆ ಸುಮ್ಮನೆ ಬಿಡ್ತಾ ಇರಲಿಲ್ಲ. ನೆನ್ಪಿಟ್ಕೊಳ್ಳಿ, ನಿಮ್ಮನ್ನ ಮೋಸ ಮಾಡೋರನ್ನ ಸುಮ್ಮನೆ ಹಿಂಗೆ ಬಿಡಬಾರ್ದು. ಯಾಕವ ಹಿಂಗೆ ಮಾತಾಡ್ತಿದ್ಯಾ ಸಾವಿತ್ರಿ ಹೇಳ್ತಾಳೆ. ಅದಕ್ಕೇ ಏನು ಗೊತ್ತಿಲ್ಲ ಅಂದ್ಬಿಟ್ಟು ಸಗಣಿ ತಿಂದೀಯಾ ನೀನು? ಇಲ್ಲ ತಾನೇ ಅಂತ ಅಜ್ಜಮ್ಮ ಹೇಳಿದ್ರೆ ಅಂದಮ್ಯಾಕೆ ಸಗಣಿ ತಿನ್ನೋ ಅಂತ ಕೆಲಸ ಮಾಡಬಾರ್ದು ತಾನೇ, ಮರವಾದೆಯಿಂದ ಇಲ್ಲಿಂದ ಹೊರಟೋಗಿ ಅಂತ ಅವರಿಬ್ಬರನ್ನು ಕಳಿಸ್ಬಿಡ್ತಾರೆ. ಇನ್ನು ಈಶ್ವರಿ ಮತ್ತು ಸಾವಿತ್ರಿ ಇವ್ರಿಗೆ ಕ್ಲಾಸ್ ತೊಗೋಬೇಕು ಅಂತ ಬಂದರೆ ಅಮ್ಮಮ್ಮನೇ ಅವರಿಬ್ಬರಿಗೂ ಸರಿಯಾಗಿ ಕ್ಲಾಸ್ ತೊಗೊಂಡು ಅವರಿಬ್ಬರು ಏನು ಮಾತಾಡದೇ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾರೆ. ಇನ್ನು ಮೋಹನ ಅಜ್ಜಮ್ಮಂಗೆ ಊಟ ಕೊಡ್ತಾಳೆ. ನನಗೆ ಬೇಡ ಕಣೆ ಹೋಗಿ ಒಂದ್ಸಲ ಹೇಳಿದ ಅರ್ಥ ಆಗಲ್ವಾ ಅಂತ ಹೇಳಿ ಅಜ್ಜಮ್ಮ ಮೋಹನಿಗೆ ಬೈತಾಳೆ. ಇನ್ನು ಚಂಪಾ ತಟ್ಟೆ ಇಸ್ಕೊಂಡು ನೀವು ಸಣ್ಣ ಮಗಿ ಹಂಗೆ ಆಟ ಮಾಡ್ತಾಯಿದ್ರೆ ನಾವು ಮಗಿಗೆ ತಿನ್ಸಂಗೆ ತಿನ್ನಿಸಿ ಮಾತ್ರೆ ಹಾಕಬೇಕು ತಾನೇ, ತಗೊಳ್ಳಿ ತಿನ್ನಿ ಅಂತ ಹೇಳಿ ಚಂಪಾ ತಿನ್ಸಕ್ಕೆ ಹೋಗ್ತಾಳೆ. ಇನ್ನು ಚಂಪಾ ಊಟನೆಲ್ಲ ತಿನ್ನಿಸ್ತಾಳೆ. ಇನ್ನು ಇಲ್ಲಿ ಶಿವರಾಮೇಗೌಡ ಕೂತಿರುವಾಗ ಅಲ್ಲಿ ಒಂದು ಭದ್ರ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು ಅಂತ ಹೇಳಿ ಬರ್ತಾನೆ. ಅಮ್ಮಮ್ಮ ಅವತ್ತಿಂದ ರೂಮಿಂದ ಆಚೆಗೆ ಬರ್ತಾ ಇಲ್ಲ. ಅವ್ರು ಮಾಡಿದ್ದು ತಪ್ಪಾಗಿರ್ಬೋದು, ಸತ್ತಂಗೆ ನಾಟಕ ಮಾಡಿದ್ದು ತಪ್ಪೇ ಆಗಿರ್ಬೋದು, ಆದರೆ ಅದನ್ನ ಎಲ್ಲರೂ ಈ ಥರ ದೊಡ್ಡದು ಮಾಡಿದ್ರೆ ಅವ್ರಿಗೆ ನೋವಾಗಕ್ಕಿಲ್ವೇ ಅಂತ ಹೇಳಿ ಶಿವರಾಮೇಗೌಡಂಗ ಹತ್ರ ಭದ್ರ ಹೇಳ್ತಾನೆ. ಆ ವಿಚಾರನ ಅಲ್ಲಿಗೆ ಬಿಟ್ಬಿಡಿ ಅಂತ ಹೇಳಿದ್ನಲ್ಲ ಮಗ, ಆ ವಿಚಾರನ ಯಾರೂ ಮಾತಾಡ್ತಾ ಇಲ್ಲ ಅಪ್ಪಯ್ಯ. ನನ್ನ ತಪ್ಪನೇ ದೊಡ್ಡದು ಮಾಡಿಕೊಂಡು ನನ್ನ ಹತ್ರ ಮಾತಾಡೋದು ಬಿಟ್ಟವ್ರೆ ಅಂತ ಅವ್ರಿಗೆ ಅನ್ಸಲ್ವೇ? ಇನ್ನು ಭದ್ರನ ಮಾತೆಲ್ಲ ಕೇಳಿ ಶಿವರಾಮೇಗೌಡ ಅಜ್ಜಮ್ಮನ ಹತ್ರ ಬಂದು ಮಾತಾಡ್ತಾನೆ. ನಿನ್ನ ಮನ್ಸಿಗೆ ನೀನೇ ಶಿಕ್ಷೆನ ಕೊಟ್ಕೋಬೇಡ, ಆದರೆ ನೀನು ಬದುಕಿದಾಗಲೇ ನನ್ನ ಕುಟುಂಬನ ಸರಿ ಮಾಡಬೇಕು ಅಂತ ನೀನು ಮಾಡಿದೆ ನೋಡು. ಆದರೆ ನೀನು ಆಯ್ಕೆ ಮಾಡ್ಕೊಂಡಲ್ಲ, ಆ ದಾರಿ ಸರಿ ಇರಲಿಲ್ಲ. ನನಗೊಸಿ ಬೇಸರ ಆಯಿತು ಅಷ್ಟೇನೆಯ. ಹಂಗಂತ ನನಗೆ ನಿನ್ನ ಮೇಲೆ ಕೋಪ ಇಲ್ಲ ಕಣವ. ನಿನ್ನ ಎಲ್ಲಿ ಕಳ್ಕೊಂಡೆ ಅನ್ಕೋಬಿಟ್ಟಿದ್ನೋ ಅಲ್ಲಿ ಸಿಕ್ಬಿಟ್ಟೆಲ್ಲ ಬಹು ಸಂತೋಷ ಆಯಿತು. ನೀನು ಜೀವಂತವಾಗಿದೆಯಲ್ಲ ಅದು ಮುಖ್ಯ. ಇನ್ನು ಅವ್ವ ಅಂತ ಯಾರನ್ನ ಕರೀಲಿ ಅಂತ ತುಂಬ ಬೇಸರ ಆಗಿತ್ತು, ಆದರೆ ನೀನು ಬದುಕಿದ್ಯಾ ಅಂತ ಅಂದಮೇಲೆ ನಂಗೆ ತುಂಬ ಖುಷಿ ಆಯಿತು ಅಂತ ಅವ್ವ ಅಂತ ತೊಡೆ ಮೇಲೆ ಮಲ್ಕೊತಾನೆ ಶಿವರಾಮೇಗೌಡ. ಇವತ್ತಿಗೆ ಈ ಸಂಚಿಕೆ ಮುಗಿದಿದೆ.